ತಪ್ಪೇನಿಲ್ಲ. ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದ್ದ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟ್ರ್ ಆಗ್ಬೇಕಂತ ಆಸೆ ಇರ್ತೈತಲ್ಲ. ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಗೇನು ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನ ಆಗಬಾರ್ದು. ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ. ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ. ತಪ್ಪೇನಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ, ಸರ್ ನಮಗೆ ಕನಿಷ್ಠ ಗೌರವ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು. ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರು ಅಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿರ್ತಾವೆ. ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ. ತಪ್ಪೇನಿಲ್ಲ. ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದ್ದ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟ್ರ್ ಆಗ್ಬೇಕಂತ ಆಸೆ ಇರ್ತೈತಲ್ಲ. ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಗೇನು ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನ ಆಗಬಾರ್ದು. ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ. ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ. ತಪ್ಪೇನಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ, ಸರ್ ನಮಗೆ ಕನಿಷ್ಠ ಗೌರವ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು. ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರು ಅಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿರ್ತಾವೆ. ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ. ತಪ್ಪೇನಿಲ್ಲ. ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದ್ದ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟ್ರ್ ಆಗ್ಬೇಕಂತ ಆಸೆ ಇರ್ತೈತಲ್ಲ. ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಗೇನು ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನ ಆಗಬಾರ್ದು. ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ. ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ. ತಪ್ಪೇನಲ್ಲ.
ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ ಸರ್, ನಮಗೆ ಕನಿಷ್ಠ ಗೌರವನ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು. ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಸರಿ ಹೊಸಬ್ರ ಪೈಕಿ ಅಂತ ಒಂದು ಅಂತ ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರು ಅಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ತಾವು ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿಗೆ ತಾವು ಯಾವ ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ. ತಪ್ಪೇನಿಲ್ಲ, ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ, ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು, ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಸರಿ ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಸರ್. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟರ್ ಆಗ್ಬೇಕಂತ ಆಸೆ ಇರ್ತೈತಲ್ಲ. ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಗೇನು ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನ ಆಗಬಾರ್ದು, ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ, ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ, ತಪ್ಪೇನಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ ಸರ್, ನಮಗೆ ಕನಿಷ್ಠ ಗೌರವನ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು. ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಸರಿ ಹೊಸಬ್ರ ಪೈಕಿ ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರು ಅಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ತಾವು ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿಗೆ ತಾವು ಯಾವ ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ. ತಪ್ಪೇನಿಲ್ಲ, ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ, ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು, ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಸರಿ ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಸರ್. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು, ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟರ್ ಆಗ್ಬೇಕಂತ ಆಸೆ ಇರ್ತೈತಲ್ಲ. ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಗೇನು ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನ ಆಗಬಾರ್ದು, ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಕೇಳ್ತಾರೆ, ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ, ತಪ್ಪೇನಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ ಸರ್, ನಮಗೆ ಕನಿಷ್ಠ ಗೌರವನ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು. ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಸರಿ ಹೊಸಬ್ರ ಪೈಕಿ ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರು ಅಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ತಾವು ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿಗೆ ತಾವು ಯಾವ ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ. ತಪ್ಪೇನಿಲ್ಲ, ಪಾಪ ಎಲ್ಲರೂ ಕೇಳೋದು ಸಹಜ. ಎಮ್ ಎಲ್ ಎ ಆದಂಥವ್ರು ಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ, ಕೇಳ್ತಾರೆ. ಅದನ್ನು ನಿರ್ಧಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಯಾರನ್ನ ಏನೇನು ಮಾಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡಿಗೆ ಕೇಳಬೇಕು. ಅವ್ರು ತಪ್ಪು, ಪಾಪ ಶಾಸಕರು ಕೇಳಿದ್ದು ತಪ್ಪು ಅಂತ ನಾನೇನು ಅನ್ನಂಗಿಲ್ಲ. ಸರಿ ಕ್ವೈಟ್ ನ್ಯಾಚುರಲ್. ಸೀನಿಯರ್ಸು ಕೇಳ್ತಾರೆ, ಜೂನಿಯರ್ಸು ಕೇಳ್ತಾರೆ. ಕೇಳೋದು ತಪ್ಪಲ್ಲ. ಅವ್ರೇನು ಹೇಳ್ಯಾರ, ನನಗೂ ಕೊಡ್ರಿ ಅಂತ ಕೇಳ್ತಾರೆ. ಕೇಳಿದ್ರೆ ತಪ್ಪಂತ ಅನ್ನೋಕ್ಕಾಗಲ್ಲ. ನಾವು ಕೇಳೋದವ್ರಿಗೆ ತಪ್ಪು ಅಂತ ಅನ್ನೋಕ್ಕಲ್ಲ. ಅದು ನಿರ್ಧಾರ ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ಒಪ್ಪಿಗೆಂತಾರೆ ಅವರಾದರು. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಸರ್. ಗೊಂದಲ ಏನು ಜಾಸ್ತಿ ಅನ್ನೋ ಪ್ರಶ್ನೆ ಇರೋಂಗಿಲ್ಲ ಸರ್. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟ್ರು,
ನಿಮಗೂ ರಾಜ್ಯ ಮಟ್ಟದ ರಿಪೋರ್ಟ್ ಆಗ್ಬೇಕಂತ ಆಸೆ ಇರ್ತೈತಲ್ಲ, ಒಮ್ಮೆ ನೀವು ಕೇಳ್ತೀರಿ, ಕೇಳಿದ್ಮೇಲೆ ಕೊಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳದಕ್ಕೆ ನಿಮ್ಮ ಟಿ ವಿ ಇವ್ರಿಗೆ ಬಿಟ್ಟಿದ್ದು. ಆದರೆ ಕೇಳಿದ್ರೆಲ್ಲ ಅಸಮಾಧಾನ ಆಗ್ತಾರೆ ಅಂತ ಹೆಂಗೆ ಅಂತೀರಿ? ಕೇಳಿದ್ರೆಲ್ಲ ಅಸಮಾಧಾನ ಇಟ್ಸ್ ಕ್ವೈಟ್ ನ್ಯಾಚುರಲ್. ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಪಡೋದು ಸಹಜವಾದಂಥ ಪ್ರಕ್ರಿಯೆ. ಅದ್ರ ಬಗ್ಗೆ ಅಸಮಾಧಾನ ನಾವ್ಯಾಕಾಗೋಣ? ಅಸಮಾಧಾನವೂ ಆಗಬಾರ್ದು, ನಾವು ಆಗಬಾರ್ದು, ಅವರು ಆಗಂಗಿಲ್ಲ. ಯಾಕಂದ್ರೆ ಸಹಜ ಕೇಳ್ತಾರೆ, ತಪ್ಪೇನಿದೆ? ಒಬ್ಬ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತಿ, ತಪ್ಪೇನಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳೋದೇನಂತ ಹೇಳಿದ್ರೆ ಸರ್, ನಮಗೆ ಕನಿಷ್ಠ ಗೌರವನೂ ಕೊಡ್ತಾ ಇಲ್ಲ ಒಂದಿಷ್ಟು ಜನ ಸಚಿವರು, ಸೊ ಅಂಥವ್ರನ್ನ ಬದಲಾವಣೆ ಮಾಡಿ ಸರಿ, ಅಂಥವನ್ನ ಬದಲಾವಣೆ ಮಾಡೋದಕ್ಕೆ ಪತ್ರ ಬರೆದಿದ್ರೆ ಹೈಕಮಾಂಡ್ ನಮ್ಮದು ಭಾಳ ಸ್ಟ್ರಾಂಗ್ ಐತಿ. ಯಾರಂತ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಹೈಕಮಾಂಡ್ ಅವರು. ತಾವು ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಹತ್ರ ಬಂದವರಿಗೆ ನಾವು ಗೌರವದಿಂದ ನಡ್ಕೊತೀವಿ, ಗೌರವದಿಂದ ಮಾತಾಡಿಸ್ತೀವಿ. ನಾನು ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲ ಶಾಸಕರ ಜೊತೆಗೆ.